ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 25/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಕರ್ಮಕ್ಷೇತ್ರ ತುಂಬ ಚೆನ್ನಾಗಿರ್ತದೆ. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬದುಕಿಗೆ ಏನು ಬೇಕು ಅದರ ಲಾಭಗಳು ಹೇಳುವಂಥದ್ದು, ಆರ್ಥಿಕ ಆದಾಯ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ವಿಷಯವಾಗಿ ಅಷ್ಟೊಂದು ಸಮಾಧಾನ ಹೇಳುವಂಥದ್ದು ಇರುವುದಿಲ್ಲ. ಭಿನ್ನಾಭಿಪ್ರಾಯಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕೌಟುಂಬಿಕ ಬದುಕಿನಲ್ಲಿ ಸಮಾಧಾನ ಮತ್ತು ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಆರೋಗ್ಯ ವಿಷಯವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ರಕ್ತ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂಥ ಸಾಧ್ಯತೆ. ಅದೇ ರೀತಿಯಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಕಿರಿಕಿರಿಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೋವಿನ ಸೇವೆಯನ್ನು ಮಾಡಿ, ಗೋಪಾಲನೆಯನ್ನು ಮಾಡಿ, ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಒಂದು ಹಂತದಲ್ಲಿ ಸಮಾಧಾನಕರ, ಹಣಕಾಸಿನ ಆದಾಯವು ಕೂಡ ಒಂದು ಹಂತದಲ್ಲಿ ಸಮಾಧಾನಕರ, ದಾಂಪತ್ಯ ಜೀವನದಲ್ಲಿ ತೃಪ್ತಿಯ ಸ್ಥಿತಿ ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇದೆ. ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕಿದೆ. ಸೊ ತಾವುಗಳು ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡಿ, ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಕರ್ಮಕ್ಷೇತ್ರದಲ್ಲಿ ಒತ್ತಡದ ಅನುಭವಗಳು ನಿಮ್ಮ ಪಾಲಿಗೆ ಆಗಲಿಕ್ಕಿದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ತೊಂದರೆಗಳಾಗುವುದಿಲ್ಲ, ಆದರೆ ತೊಂದರೆಗಳಂತೂ ಖಂಡಿತವಾಗಲೂ ಉಂಟು. ದಾಂಪತ್ಯದಲ್ಲಿ ವಿಶೇಷವಾದಂತಹ ಸಮಾಧಾನ ಇರುವುದಿಲ್ಲ, ಹಾಗಂತ ತೊಂದರೆಯೂ ಏನು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲ ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆಗಳ ಬಗ್ಗೆ ಈ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡಲಿಕ್ಕೆ ಹೊರಡಬೇಡಿ. ಹೆಂಡತಿ, ತಾಯಿ, ಸಹೋದರಿ ಇವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಹಣದ ವ್ಯಯ ಆಗುವಂತಹ ಯೋಗ ಫಲಗಳು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಮಕ್ಷೇತ್ರ ಒಂದು ಹಂತದ ತೃಪ್ತಿದಾಯಕ ಫಲವನ್ನು ಕೊಡುತ್ತದೆ. ಹಣಕಾಸಿನ ಆಗಮನ ಅನ್ನುವಂಥದ್ದೇನಿದೆ ಅದು ನಿಮಗೆ ಬೇಕಾದಷ್ಟು ಇರುವುದಿಲ್ಲ, ಆದರೆ ಇದ್ದೇ ಇರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಟೀಕೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂವಿಧಾನಿಕವಾದಂಥ ಬಿಕ್ಕಟ್ಟಿನ ಅನುಭವಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯ ಫಲಗಳು ಕಂಡು ಬರ್ತಾ ಇದೆ. ಶಿವದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ವೃತ್ತಿ ಅದ್ಭುತ. ಹಣಕಾಸಿನ ಆಗಮನವೂ ಕೂಡ ತುಂಬ ಚೆನ್ನಾಗಿರ್ತದೆ. ಭೂಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆಗಳಿದ್ದರೆ ಅದನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡಿ. ಉದ್ಯೋಗದಲ್ಲಿ ಅಪ್ಡೇಟ್ ವರ್ಷನ್ನು ಮತ್ತು ಬದಲಾವಣೆ ಅಥವಾ ಸ್ಥಾನಪಲ್ಲಟಾದಿ ಪ್ರಸಂಗಗಳು ಇದೆಲ್ಲವೂ ಸಾಧ್ಯಾಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಕ್ತದೊತ್ತಡದಂಥ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ. ದಾಂಪತ್ಯ ಸೌಖ್ಯ ಇದೆ. ಮಕ್ಕಳಿಂದ ಸಂತೋಷದ ಫಲ ಇದೆ. ಕಾನೂನಿನ ಪ್ರತಿಬಂಧಕವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಯ ಫಲಗಳು ಕೂಡ ಇದ್ದಾವೆ. ಸೊ ತಾವುಗಳು ಆಂಜನೇಯ ದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿ. ಆರೋಗ್ಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕು. ಆತ್ಮಸ್ಥೈರ್ಯವನ್ನು ವೃದ್ಧಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಕರ್ಮಕ್ಷೇತ್ರ ಅಷ್ಟೋ ಇಷ್ಟೋ ಸಮಾಧಾನಕರ. ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿ. ಮಕ್ಕಳಿಂದ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು. ಸೊ ತಾವುಗಳು ಬಹುತೇಕ ದಿನಕ್ಕೆ 4-6 ಬಾರಿಯಾದರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದು ತುಂಬ ಅವಶ್ಯಕ. ಇದನ್ನು 1.5-2 ತಿಂಗಳ ಕಾಲ ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥದ್ದು ಔಚಿತ್ಯ ಅಂತ ಅನ್ನಿಸ್ತಾ ಉಂಟು. ಸೊ ಈ ಕೆಲಸವನ್ನು ಮಾಡಿ ಖಂಡಿತ ಶುಭ ಅನುಭವ ಹೇಳುವಂಥದ್ದು ಆಗುತ್ತದೆ. ಇನ್ನು ತುಲಾರಾಶಿ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯಲ್ಲಿರುವಂಥವರಿಗೆ ಒಂದಷ್ಟು ಗೌರವ, ಆದರಾತಿಥ್ಯಗಳು, ಯಶಸ್ಸು ಮತ್ತು ಸಾಧನೆಯ ಫಲಕಗಳೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು.
ಆರ್ಥಿಕತೆಯಲ್ಲಿ ಸುಧಾರಣೆ ಖಂಡಿತ ಸಾಧ್ಯ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಸಾಂವಿಧಾನಿಕವಾದಂತಹ ಕಿರಿಕಿರಿಯನ್ನು ಎದುರಿಸುವಂಥದ್ದು ನಿಮ್ಮದ್ದು ನಿತ್ಯ ಜೀವನವಾಗಿದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಭೂ ಖರೀದಿ, ಗೃಹ ನಿರ್ಮಾಣದಂತಹ ಯೋಚನೆಗಳಿದ್ದರೆ ಅದಕ್ಕೆ ಪೂರಕ ಫಲಗಳುಂಟು. ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಕರ್ಮಕ್ಷೇತ್ರದಲ್ಲಿ ಒಳ್ಳೆಯ ಫಲಗಳಿದೆ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಒಳ್ಳೆಯ ಸ್ಥಿತಿಗಳು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಯೋಗ ಫಲಗಳು. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇರುವುದಿಲ್ಲ. ಆಪ್ತರಿಂದಲೇ ವಂಚನೆಯ ಫಲಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಇದೆ. ಸಾರ್ವಕಾಲಿಕವಾದಂಥ ಯಶಸ್ಸಿನ ಫಲಗಳು ನಿಮ್ಮದಾಗಿದೆ ಹೇಳುವ ಭಾವದಲ್ಲಿ ಇರುವ ಹಾಗೂ ಇಲ್ಲ, ಅಥವಾ ಆಗಲಿಲ್ಲ ಹೇಳುವ ಭಾವದಲ್ಲಿ ಇರುವ ಹಾಗೂ ಇಲ್ಲ. ಕಾನೂನಿನ ಕಿರಿಕಿರಿಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಎದುರಾದರೆ ಆಶ್ಚರ್ಯ ಏನಿಲ್ಲ. ಸಾಂಸಾರಿಕವಾಗಿ ಸಂತೋಷದ ವಾತಾವರಣ, ಮಕ್ಕಳಿಂದ ಸಂತೋಷದ ವಾತಾವರಣ, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಕೂಡ ಇದ್ದಾವೆ. ಹೋರಾಟದ ಬದುಕು ಮುಂದುವರಿದ ಭಾಗವಾಗಿ ಸದ್ಯೋ ಭವಿಷ್ಯತ್ತಿನಲ್ಲಿ ಒಳ್ಳೆಯ ನಿರೀಕ್ಷೆಗಳನ್ನು ಮಾಡಬಹುದಾದಂತಹ ಸ್ಥಿತಿಯು ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಸೊ ತಾವುಗಳು ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರಾಶಿ, ಕರ್ಮದಲ್ಲಿ ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿ. ಆರ್ಥಿಕ ಆದಾಯದಲ್ಲಿಯೂ ಕೂಡ ಬದುಕಿಗೇನು ಬೇಕೋ ಅದು ಪ್ರಾಪ್ತಿಯ ಯೋಗ ಫಲಗಳು. ದಾಂಪತ್ಯದಲ್ಲಿ ಸೌಖ್ಯ ಇದೆ. ಮಕ್ಕಳಿಂದ ನಿರೀಕ್ಷಿತ ಶುಭ ಫಲಗಳು ಕಂಡು ಬರುತ್ತಾ ಇಲ್ಲ. ಇನ್ನು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು. ಕಾರ್ಯಸಿದ್ಧಿಯ ಫಲ ಹೇಳುವಂಥದ್ದೇನಿದೆ ಅದು ನಿಮ್ಮ ಪಾಲಿಗೆ ಸಾರ್ವಕಾಲಿಕವಾಗಿ ಕಂಡು ಬರ್ತಾ ಇದೆ. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿದ್ರೂ ಕೂಡ ಅದಕ್ಕೆ ಶುಭ ಫಲಗಳುಂಟು. ಕಲೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಶುಭ ಫಲಗಳು ಹೇಳುವಂಥದ್ದು, ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ಉಂಟು. ಸೊ ತಾವುಗಳು ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ಕರ್ಮಕ್ಷೇತ್ರ ಚೇತರಿಕೆಯ ಫಲವನ್ನು ಕೊಡ್ತದೆ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಚೇತರಿಕೆಯನ್ನು ಕಾಣುತ್ತೀರಿ. ದಾಂಪತ್ಯದಲ್ಲಿ ಸೌಖ್ಯ ಫಲ ಉಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಸ್ವಲ್ಪ ಗಂಟುಗಳ ನೋವಿನ ಪರಿಸ್ಥಿತಿ ಹೇಳುವಂಥದ್ದು ಶೇಷಭಾಗವಾಗಿ ಹಾಗೆ ಉಳಿದುಕೊಂಡಿರುವಂತಹ ಸಾಧ್ಯತೆಗಳು ಬಹುತೇಕ ಕಂಡು ಬರ್ತಾ ಇದೆ. ಬೆಂಕಿ, ನೀರು ಇದರಿಂದೆಲ್ಲ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕರೆಂಟಿನಿಂದ ಜಾಗ್ರತೆಯನ್ನು ವಹಿಸಿ. ಹಣ ಹೂಡಿಕೆಯನ್ನು ಮಾಡುವಾಗ ಜಾಗ್ರತೆಯನ್ನು ವಹಿಸಿ. ಜೊತೆಯಲ್ಲಿ ಶಿವದೇವರ ಸ್ತೋತ್ರವನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಮಾನಸಿಕವಾದಂಥ ಒತ್ತಡ, ಖಿನ್ನತೆ, ದುಗುಡ ಇದೆಲ್ಲವೂ ಕೂಡ ಹೇರಳವಾಗಿರ್ತದೆ. ಆದರೂ ಕೂಡ ಕೆಲಸವನ್ನು ಮಾಡಲೇಬೇಕು. ಕೆಲಸಕ್ಕೆ ಸರಿಯಾದ ಪ್ರತಿಫಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಂತ ಬದುಕಿಗೆ ಫಲ ಬೇಕೇ ಬೇಕು. ಹಾಗಾಗಿ ಒಂದು ಹಂತದ ಬದುಕಿಗೆ ಬೇಕಾದಷ್ಟು ಹಣ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯ ಸೌಖ್ಯ ಉಂಟು. ಮಕ್ಕಳಿಂದ ಒಂದು ಹಂತದ ಸಮಾಧಾನ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಅವಮಾನಾದಿ ಪ್ರಸಂಗಗಳು ನಡೆಯುವಂತಹದ್ದು. ಹಣ ಹೂಡಿಕೆಗಳನ್ನು ಮಾಡಿ ಕಳೆದುಕೊಳ್ಳುವಂತಹ ಯೋಗ ಫಲಗಳು, ಸಾಲ ಮಾಡಿದರೆ ಕೊಡಲಿಕ್ಕಾಗದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಇದೆಲ್ಲವೂ ಕೂಡ ಶನಿಯ ಪ್ರಭಾವದಿಂದ ಸಾಧ್ಯತೆ. ಬಟ್ ಶನಿ ಸಾರ್ವಕಾಲಿಕವಾಗಿ ದುಃಖ ಫಲವನ್ನೇ ಕೊಡ್ತಾನೆ ಅನ್ನುವುದು ಅದರ ಅರ್ಥ ಅಲ್ಲ. ಒಳ್ಳೆಯ ಸ್ಥಿತಿಯ ಫಲವನ್ನು ಕೂಡ ಕೊಟ್ಟೇ ಕೊಡ್ತಾನೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಆಂಜನೇಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ಮಾನಸಿಕವಾದಂಥ ನೆಮ್ಮದಿಗೆ ಭಂಗ, ದೈಹಿಕವಾದಂಥ ಆರೋಗ್ಯಕ್ಕೆ ಭಂಗ, ಹಣಕಾಸಿನ ನಷ್ಟ ಫಲಗಳು ಇದೆಲ್ಲವೂ ಕೂಡ ಕಂಡುಬರ್ತಾ ಇದೆ. ವೃತ್ತಿ ಒಂದು ಹಂತದಲ್ಲಿರ್ತದೆ. ಬದುಕಿಗೆ ಬೇಕಾಗುವಂಥ ಹಣದ ಆದಾಯವೂ ಕೂಡ ಒಂದು ಹಂತದಲ್ಲಿ ಇರ್ತದೆ. ದಾಂಪತ್ಯದಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲ. ಮಕ್ಕಳಿಂದಲೂ ಕೂಡ ಅಷ್ಟೊಂದು ತೃಪ್ತಿಯ ಸ್ಥಿತಿ ಕಂಡುಬರುವುದಿಲ್ಲ. ಕೌಟುಂಬಿಕ ಜೀವನದಲ್ಲಿ ಅಂತಹ ಒಂದು ಸಮಾಧಾನ ಹೇಳುವಂಥದ್ದು ಇರುವುದಿಲ್ಲ. ಕಾರಣ ಇಷ್ಟೇ, ವ್ಯಯಭಾವದ ಶನಿಯ ಒಂದು ಅನುಭವವನ್ನು ನಿಮಗೆ ಆಗಬೇಕು, ಅದು ಮಾಡ್ತಾ ಇರ್ತಾನೆ ಆ ಶನಿ. ಸೊ ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇದೆಲ್ಲವೂ ಕೂಡ ಬದುಕಿಗೆ ಪೂರಕವಾದಂತಹ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು
ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.